ಕನ್ನಡ ಚಿತ್ರರಂಗದ ನಟ ಮತ್ತು ನಿರ್ದೇಶಕ ರಿಷಬ್ ಶೆಟ್ಟಿ ಎಲ್ರಿಗೂ ಗೊತ್ತು. ಅಂದರೆ ಯಾವಾಗ ಕಾಂತಾರ ಸಿನಿಮಾ ಬಂತೋ, ಆ ಕಾಂತಾರ ಸಿನಿಮಾ ನಂತರ ಅವರು ಭಾರತೀಯ ಚಿತ್ರರಂಗಕ್ಕಷ್ಟೇ ಅಲ್ಲ, ವಿಶ್ವ ಚಿತ್ರರಂಗಕ್ಕೂ ಕೂಡ ಸುದ್ದಿಯಾದಂಥ ನಟ ಮತ್ತು ನಿರ್ದೇಶಕ. ಅವ್ರನ್ನ ಹುಡ್ಕೊಂಡು ಸಾಕಷ್ಟು ಬಾಲಿವುಡ್ ನಿರ್ದೇಶಕರು ಬಂದು, ಆಮೇಲೆ ಸೌತ್ ಇಂಡಿಯನ್ ನಿರ್ಮಾಪಕರು ಕೂಡ ಅವ್ರನ್ನ ಹುಡ್ಕೊಂಡೋದ್ರು. ಯಾಕೆ ಅಂದರೆ ನಮ್ಮ ಜೊತೆ ಒಂದು ಸಿನಿಮಾ ಮಾಡಬೇಕು ಅಂತ. ನಿಜ. ಯಾರೇ ಆಗಲಿ ಒಂದು ಸಕ್ಸಸ್‌ಫುಲ್ ಡೈರೆಕ್ಟರ್ ಅಥವಾ ಸಕ್ಸಸ್‌ಫುಲ್ ಹೀರೋ ಆದ ತಕ್ಷಣ ಅವ್ರ ಹಿಂದೆ ಬರೋದು ಅಥವಾ ಅವ್ರನ್ನ ಹುಡ್ಕೊಂಡು ಹೋಗೋದು ಸಹಜ. ಹಾಗೇನೇ ಈಗ ಅವ್ರನ್ನ ಹುಡ್ಕೊಂಡು ತೆಲುಗಿನ ಸ್ಟಾರ್ ನಟ ರಾಣಾ ದಗ್ಗುಪಾಟಿ ಅವರು ಕೂಡ ಹುಡ್ಕೊಂಡು ಬಂದಿದ್ದಾರೆ ಅನ್ನೋದು ನೀವು ನಂಬಲೇಬೇಕು. ಈ ರಿಷಬ್ ಶೆಟ್ಟಿ ಅವರ ಏನು ಸ್ವಂತ ಊರಿದೆ ಕೆರಾಡಿ. ಕೆರಾಡಿವರೆಗೂ ಕೂಡ ರಾಣಾ ದಗ್ಗುಪಾಟಿ ಅವ್ರನ್ನ ಹುಡ್ಕೊಂಡು ಹೋಗಿದ್ದಾರೆ ಅಂದರೆ ಅದರಲ್ಲಿ ವಿಷಯ ಇದೆ. ಅಂದರೆ ಅವರು ಸಿನಿಮಾ ಮಾಡ್ಬಿಡ್ತಾರಾ? ಅವ್ರ ಜೊತೆಗೆ ಮತ್ತೊಂದು ಸಿನಿಮಾ ಮಾಡ್ತಾರಾ? ಅನ್ನೋ ಒಂದಿಷ್ಟು ಪ್ರಶ್ನೆಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ. ಒಂದಿಷ್ಟು ಅವರ ಫ್ಯಾನ್ಸ್ ಕೂಡ ಕಾಮೆಂಟ್ ಹಾಕ್ತಿದ್ದಾರೆ, ರಾಣಾ ದಗ್ಗುಪಾಟಿ ಅವ್ರ ಜೊತೆ ಹೊಸ ಸಿನಿಮಾ ಏನಾದರೂ ಮಾಡ್ತಾ ಇದ್ದೀರಾ ಅಂತ. ಯಾಕೆ ಈ ಮಾತಿಗೆ ಕಾರಣ ಅಂತಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ಅವರಿಬ್ಬರು ಓಡಾಡ್ತಕ್ಕಂಥ, ಅವರಿಬ್ಬರು ಮಾತಾಡ್ತಕ್ಕಂಥ ಒಂದಿಷ್ಟು ಫೋಟೋಸ್ಗಳು ಹರಿದಾಡ್ತಾ ಇದೆ. ರಾಣಾ ದಗ್ಗುಪಾಟಿ ಅವರು ದೂರದ ಏನು ಹೈದರಾಬಾದಿಂದ ಬಂದು ಕೆರಾಡಿವರೆಗೂ ಅವ್ರನ್ನ ಹುಡ್ಕೊಂಡು ಹೋಗ್ತಾ ಇದ್ದಾರೆ ರಿಷಬ್ ಶೆಟ್ಟಿ ಅವ್ರನ್ನ ಅಂದರೆ ಅದಕ್ಕೆ ಬಲವಾದ ಕಾರಣ ಇದೆ. ವಿಷಯ ಇಷ್ಟೇ, ರಾಣಾ ದಗ್ಗುಪಾಟಿ ಅವರು ಕೆರಾಡಿವರೆಗೆ ಹೋಗಿದ್ದು ನಿಜ, ರಿಷಬ್ ಶೆಟ್ಟಿ ಅವ್ರನ್ನ ಮಾತಾಡಿಸಿದ್ದು ನಿಜ. ರಿಷಬ್ ಶೆಟ್ಟಿ ಅವ್ರನ್ನ ಏನು ಅವರ ಬಾಲ್ಯದಲ್ಲಿ ಕಳೆದಂಥ ಆ ಊರಿನ ಸ್ಥಳಗಳು, ಏನು ಸಮುದ್ರ ದಂಡೆ ಮತ್ತು ಅವರು ಓದಿದಂಥ ಶಾಲೆ, ಅವರು ಸುತ್ತಾಡಿದ ಪ್ರದೇಶಗಳು ಎಲ್ಲವನ್ನು ಕೂಡ ಇವರಿಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ ರಿಷಬ್ ಶೆಟ್ಟಿ. ಯಾಕೆ ಅಂದರೆ ರಾಣಾ ದಗ್ಗುಪಾಟಿ ಅಮೆಝಾನ್ ಪ್ರೈಮ್‌ನಲ್ಲಿ ಒಂದು ಟಾಕ್ ಶೋ ಮಾಡ್ತಾ ಇದ್ದಾರೆ. ಆ ಟಾಕ್ ಶೋ ವಿಶೇಷ ಏನಂತಂದರೆ, ಭಾರತೀಯ ಚಿತ್ರರಂಗದಲ್ಲಿ ಇರ್ತಕ್ಕಂಥ ಟಾಪ್ 1 ಡೈರೆಕ್ಟರ್ಸು ಅಥವಾ ಸಕ್ಸಸ್‌ಫುಲ್ ಡೈರೆಕ್ಟರ್, ಸಕ್ಸಸ್‌ಫುಲ್ ಹೀರೋಗಳನ್ನು ಇಂಟರ್ವ್ಯೂ ಮಾಡಿ ಅಮೆಝಾನ್ ಪ್ರೈಮ್‌ಗೆ ಕೊಡುವಂಥ ಕೆಲಸವನ್ನು ರಾಣಾ ದಗ್ಗುಪಾಟಿ ಅವರು ಮಾಡ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಈಗ ರಿಷಬ್ ಶೆಟ್ಟಿ ಅವ್ರನ್ನ ಹುಡ್ಕೊಂಡು ಕೂಡ ಬಂದಿದ್ದಾರೆ. ರಿಷಬ್ ಶೆಟ್ಟಿ ಅವ್ರನ್ನ ಸಂದರ್ಶನ ಮಾಡಬೇಕು ಅಂತ ಹೈದರಾಬಾದ್‌ನಿಂದ ಬಂದಂಥ ರಾಣಾ ಅವರು ಈಗ ಕೆರಾಡಿಯಲ್ಲಿ ಏನು ಬೀಡುಬಿಟ್ಟಿದ್ದಾರೆ ರಿಷಬ್ ಶೆಟ್ಟಿ. ಸದ್ಯಕ್ಕೆ ಚಾಪ್ಟರ್ 1 ಕಾಂತಾರ ಆ ಸಿನಿಮಾದ ಚಿತ್ರೀಕರಣದಲ್ಲಿ ರಿಷಬ್ ಅವರು ಬ್ಯುಸಿಯಾಗಿದ್ದಾರೆ. ಇನ್ನೇನು ಅಕ್ಟೋಬರ್ 2ನೇ ತಾರೀಕಿಗೆ, ಬರುವ ಅಕ್ಟೋಬರ್ 2ನೇ ತಾರೀಕಿಗೆ ಆ ಸಿನಿಮಾನ ರಿಲೀಸ್ ಮಾಡ್ತೀನಿ ಅಂತ ಕೂಡ ಅನೌನ್ಸ್ ಕೂಡ ಮಾಡಿದರು. ಸೊ ಆ ನಿಟ್ಟಿನಲ್ಲಿ ಈಗ ರಿಷಬ್ ಶೆಟ್ಟಿ ಅವ್ರನ್ನ ಭೇಟಿಯಾಗಿ ಒಂದಿಷ್ಟು ಮಾತುಕತೆಯನ್ನು ಆಡಬೇಕು ಅಂತೇಳಿ ಅಲ್ಲಿಂದ ಬಂದು ಭೇಟಿಯಾಗಿದ್ದಾಗಿದೆ. ಅವ್ರ ಜೊತೆ ಏನು ಸಮುದ್ರ ದಂಡೆ ಸುತ್ತಾಡಿದ್ದಾರೆ, ಹೊಲ ಗದ್ದೆಗಳಲ್ಲಿ ಅಡ್ಡಾಡಿದ್ದಾರೆ, ದೇವಸ್ಥಾನಗಳಿಗೆ ಹೋಗಿದ್ದಾರೆ, ಉಡುಪಿಗೆ ಹೋಗಿದ್ದಾರೆ, ಆಮೇಲೆ ಕೆರಾಡಿಯ ಸುತ್ತಮುತ್ತ ಪ್ರದೇಶಗಳಲ್ಲಿ ಸುತ್ತಾಡಿರ್ತಕ್ಕಂಥ ರಾಣಾ ದಗ್ಗುಪಾಟಿ ವಿಶೇಷ ಸಂದರ್ಶನ ಕೂಡ ಮಾಡಿದ್ದಾರೆ. ಸೊ ವಿಶೇಷ ಸಂದರ್ಶನದಲ್ಲಿ ಸಾಕಷ್ಟು ವಿಷಯಗಳನ್ನು ಕೂಡ ಅವರು ಕೆದಕಿದ್ದಾರೆ. ಇವರು ಕೂಡ ಒಂದಿಷ್ಟು ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ರಿಷಬ್ ಶೆಟ್ಟಿ ಅವರ ಪತ್ನಿಯವರನ್ನು ಕೂಡ ಸಂದರ್ಶನ ಮಾಡಿದ್ದಾರೆ. ಒಂದಂತೂ ನಿಜ, ಯಾಕೆ ಇಷ್ಟೆಲ್ಲ ಹೇಳ್ತೀನಿ ಅಂತಂದರೆ, ಒಬ್ಬ ಮನುಷ್ಯ ಏನೂ ಇಲ್ಲದ ಟೈಮಲ್ಲಿ ಅವ್ರನ್ನ ಯಾರೂ ಗುರುತಿಸೋದಿಲ್ಲ. ಯಾವುದೇ ಒಬ್ಬ ಸಾಧಕ ಮಾಡ್ದ ಅಂದರೆ, ಆ ಸಾಧನೆಯನ್ನು ಬೆನ್ನತ್ಕೊಂಡು ಹೋದ ಅಂದರೆ, ಒಂದು ಗುರಿ ತಲುಪಿದಾಗ ಮಾತ್ರ ಎಲ್ಲರೂ ಕೂಡ ತಿರುಗಿ ನೋಡ್ತಾರೆ. ಅಂಥ ತಿರುಗಿ ನೋಡುವಂಥ ಕೆಲಸವನ್ನು ರಿಷಬ್ ಶೆಟ್ಟಿ ಈಗಾಗಲೇ ಕಾಂತಾರ ಸಿನಿಮಾ ಮೂಲಕ ಮಾಡಿದ್ದಾರೆ. ಸೊ ಹಾಗಾಗಿ ಅದೊಂದು ದೊಡ್ಡ ಸಕ್ಸಸ್ ಕೊಟ್ಟಂಥ ಸಿನಿಮಾ. ಸೊ ರಾಷ್ಟ್ರ ಮಟ್ಟದವರೆಗೂ ಕೂಡ ಗುರುಸ್ಕೊಂಡ್ರು, ರಾಷ್ಟ್ರ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡ್ರು. ಹಾಗಾಗಿ ಅವರು ಕೂಡ ಈಗ ಐಕಾನ್ ಆಗಿರುವಂಥವ್ರು. ಸೊ ಅವ್ರನ್ನ ಹುಡ್ಕೊಂಡು ರಾಣಾ ದಗ್ಗುಪಾಟಿ ಬಂದಿದ್ದರಲ್ಲಿ ತಪ್ಪೇನಿಲ್ಲ. ಸೊ ಅದು ಬರಬೇಕಾದ್ದೇ. ಸೊ ಈಗ ಹುಡ್ಕೊಂಬಂದು ಅವ್ರನ್ನ ಇಂಟರ್ವ್ಯೂ ಕೂಡ ಮಾಡಿದ್ದಾರೆ. ಸೊ ಇಂಟರ್ವ್ಯೂನಲ್ಲಿ ಅನೇಕ ವಿಷಯಗಳನ್ನು ಅವರು ಪ್ರಸ್ತಾಪ ಮಾಡಿರುವಂಥದ್ದು. ಅದೇನಿದ್ರು ಕೂಡ ಈಗ ರಿಷಬ್ ಶೆಟ್ಟಿ ಅವ್ರನ್ನ ಹುಡ್ಕೊಂಡು ಸಾಕಷ್ಟು ಡೈರೆಕ್ಟರ್ಗಳು ಕೂಡ ಬಂದಿದ್ದರು, ನಿರ್ಮಾಪಕರು ಬಂದಿದ್ದಾರೆ. ಈಗ ತೆಲುಗಿನಲ್ಲಿ 2 ಸಿನಿಮಾ ಮಾಡ್ತಾಯಿದ್ದಾರೆ. ಬಾಲಿವುಡ್ಡಲ್ಲಿ ಈಗ ಶಿವಾಜಿ ಕುರಿತಾದಂಥ ಒಂದು ಸಿನಿಮಾ ಕೂಡ ಮಾಡ್ತಾ ಇದ್ದಾರೆ ರಿಷಬ್ ಅವರು. ಸೊ ಒಂದು ಮೂಲದ ಪ್ರಕಾರ ಅನಿಮಲ್ ಸಿನಿಮಾವನ್ನು ಮಾಡಿದಂಥ ನಿರ್ದೇಶಕರು ಕೂಡ ರಿಷಬ್ ಶೆಟ್ಟಿ ಅವರ ಜೊತೆಗೆ ಒಂದು ಸಿನಿಮಾ ಮಾಡ್ತಾರೆ ಅನ್ನೋ ಸುದ್ದಿ ಕೂಡ ಬಲವಾಗಿ ಹೋರಾಡ್ತಾ ಇದೆ. ಸೊ ಅದೇನೇ ಇದ್ದರೂ ಕೂಡ ರಿಷಬ್ ಶೆಟ್ಟಿ ಅವರು ಸದ್ಯಕ್ಕೆ ಅವರ ಸ್ವಂತ ಊರು, ಅವರ ಊರಲ್ಲೇ ಸುತ್ತಾಡಿದಂಥ ಊರಲ್ಲೇ ಈಗ ಕಾಂತಾರ ಚಾಪ್ಟರ್ 1 ಸಿನಿಮಾನ ಚಿತ್ರೀಕರಣ ಮಾಡ್ತಾ ಇದ್ದಾರೆ. ಸೊ ಅದರಲ್ಲೇ ತಲ್ಲೀನರಾಗಿರ್ತಕ್ಕಂಥ ರಿಷಬ್ ಶೆಟ್ಟಿ ಅವರಿಗೆ ಸಾಕಷ್ಟು ಅವಕಾಶಗಳು ಹುಡ್ಕೊಂಡು ಬರ್ತಾ ಇದೆ. ಸೊ ಅದೇ ಆಗಲೇ ಹೇಳ್ದಂಗೆ, ಒಂದು ಸಕ್ಸಸ್ ಸಿಕ್ಕರೆ ಆ ಸಕ್ಸಸ್ ಹಿಂದೆ ಸಾಕಷ್ಟು ಅವಕಾಶಗಳು ಬರ್ತವೆ. ಸೊ ಅಂಥದ್ದೊಂದು ಅವಕಾಶಗಳು ಈಗ ಅವ್ರನ್ನ ಹುಡ್ಕೊಂಡು ಬರ್ತಾ ಇದೆ. ಮನೆ ಬಾಗಿಲಿಗೆ ಬರ್ತಕ್ಕಂಥ ಅವಕಾಶಗಳನ್ನು ಕೂಡ ಅಷ್ಟೇ ಪ್ರೀತಿಯಿಂದ ಸ್ವೀಕರಿಸ್ಕೊಂಡು ರಿಷಬ್ ಶೆಟ್ಟಿ ಅವರು ಸಿನಿಮಾನ ಮಾಡೋದಕ್ಕೆ ಒಪ್ಕೊಳ್ತಾ ಇದ್ದಾರೆ. ಸೊ ಈಗ ರಾಣಾ ದಗ್ಗುಪಾಟಿ ಅವರು ಅಮೆಝಾನ್ ಪ್ರೈಮ್‌ಗಾಗಿ ಟಾಕ್ ಶೋಗಾಗಿಯೇ
ಒಂದು ವಿಶೇಷ ಸಂದರ್ಶನ ಮಾಡಿದ್ದಾರೆ. ರಿಷಬ್ ಅವರ ಬಾಲ್ಯ ಮತ್ತು ಅವರ ಜೀವನ ಮತ್ತು ಅವರ ವೃತ್ತಿ ಜೀವನದಲ್ಲಿ ಅವರು ಪಟ್ಟಂಥ ಕಷ್ಟ ಮತ್ತು ಶ್ರಮ ಹಾಗೂ ಸಕ್ಸಸ್ಸು ಇವೆಲ್ಲವನ್ನೂ ಹಿಡ್ಕೊಂಡು ಅವರು ಮಾತಾಡಿಸಿದ್ದಾರೆ. ಸೊ ಈ ಸಂದರ್ಭದಲ್ಲಿ ನೇಹಾ ಶೆಟ್ಟಿ ಕೂಡ ಜೊತೆಗಿದ್ದರು. ಅದೇನೇ ಇರಲಿ, ರಾಣಾ ಅವರು ಒಬ್ಬ ರಿಷಬ್ ಶೆಟ್ಟಿ ಅಂತ ಒಬ್ಬ ಸಾಧಕನನ್ನು ಹುಡ್ಕೊಂಬಂದಿರೋದು ಕನ್ನಡಿಗರಿಗೆ ಹೆಮ್ಮೆ. ಅದರಲ್ಲೂ ಕನ್ನಡ ಚಿತ್ರರಂಗಕ್ಕೆ ನಿಜವಾಗ್ಲೂ ಇದೊಂದು ರೀತಿಯ ಹೆಗ್ಗಳಿಕೆನೇ ಸರಿ. ದೊಡ್ಡ ದೊಡ್ಡ ಸಾಧಕರ ಸಾಲಿನಲ್ಲಿ ರಿಷಬ್ ಶೆಟ್ಟಿ ಕೂಡ ಸೇರಿದ್ದಾರೆ. ಅದರಲ್ಲೂ ನಮ್ಮ ಕನ್ನಡದ ನಟ ಅನ್ನೋದಿದೆಯಲ್ಲ, ಅದು ದೊಡ್ಡ ವಿಷಯ. ಅಮೆಜಾನ್ ಪ್ರೈಮ್‌ನಲ್ಲಿ ನಡೆಯುವ ಅಂಥ ಒಂದು ಟಾಕ್ ಶೋನಲ್ಲಿ ನಮ್ಮ ಒಬ್ಬ ಕನ್ನಡಿಗನ ಸಂದರ್ಶನ ಕೂಡ ಇರುತ್ತೆ ಅನ್ನೋದು ನಿಜಕ್ಕೂ ಹೆಮ್ಮೆಯ ವಿಚಾರ.